ಗೈಸ್ ನಾವು ಹಿಮಾಲಯನ್ 450 ಗಾಡಿ ತಗೊಂಡು ಈ ತರ ರೋಡ್ ಮೇಲೆ ಹೊಡೆದ್ರೆ ಯಾರಾದ್ರೂ ನಮ್ಮನ್ನ ಮಕ್ಕಳಿಗೆ ಅಲ್ವಾ ಗುರು ಇವತ್ತು ನಮ್ಮ ಹತ್ರ ಹಿಮಾಲಯನ್ 450 ಐತೆ. ನಜಿ ಎಷ್ಟು ಫೀಲ್ ಆಯ್ತೈತೆ ಅಂದ್ರೆ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕ್ರೇಜಿ ಅಂತ ಅನ್ಕೊಂಡ್ರಿ ಓಡ್ಸಕ್ ಮಾತ್ರ 50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದೆ. ಅಷ್ಟು ಫೀಲ್ ಆಯ್ತಿಲ್ಲ ನಂಗೆ ಇದ್ರಲ್ಲಿ ಈ ತರದ್ ನೋಡಿದ್ರೆ. ಜನ್ಮಕ್ಕೆ ಹೋಗೋ. ಸೊ ಎಷ್ಟು ಜನ ಹಿಮಾಲಯನ್ 450 ಲವರ್ಸ್ ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡ್ರಿ. ನಂಗೆ ಇದ್ರ ಈ ಗಾಡಿ ಬಗ್ಗೆ ಎಷ್ಟೊಂದು ಗೊತ್ತಿಲ್ಲ ಟೆಕ್ನಿಕಲ್ ಎಲ್ಲ, ಬಟ್ ನಾನು ಏನು ಓಡಿಸ್ತಾ ಇದ್ದೀನಿ ಅದನ್ನ ಫೀಲ್ ಮಾಡಿ ನಿಮ್ಗೆ ಹೇಳ್ತೀನಿ ಅಷ್ಟೇ. ನನಗಂತೂ ಖುಷಿ ಆಗ್ತಾ ಇದೆ ಗುರು, ಈ ತರ ಅಡ್ವೆಂಚರ್ಸ್ ಗಾಡಿ ನಾನು ಇವತ್ತೇ ಫಸ್ಟ್ ಓಡಿಸ್ತಾ ಇರೋದು. ಆನೆ ಮೇಲೆ ಕೂತಿದ್ದೀನಿ ಅನ್ನೋ ತರ ಫೀಲ್ ಆಯ್ತಾ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ನಾವು ಹಿಮಾಲಯನ್ 450 ಗಾಡಿ ತಗೊಂಡು ಈ ತರ ರೋಡ್ ಮೇಲೆ ಹೊಡೆದ್ರೆ ಯಾರಾದ್ರೂ ನಮ್ಮನ್ನ ಮಕ್ಕಳಿಗೆ ಅಲ್ವಾ. ಅದಕ್ಕೆ ಅಂತ ನಾವೀಗ ಆಫ್ ರೋಡ್ ಮಾಡಕ್ಕೆ ಈಗ ಬೈಲಾಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ. ಒಳ್ಳೆ ಆಫ್ ರೋಡಿಂಗ್ ಐತೆ, ಹೋಗ್ಬಾ ಅಂತ ಅಂದ್ರು. ಗೈಸ್ ಇದರಲ್ಲಿ 40 Nm ಟಾರ್ಕ್ ಇದೆ, ಹಾಗೆ 39.47 bhp. ಇದರ ಟಾಪ್ ಸ್ಪೀಡ್ 165. ವೀಲ್ ಟೈಪ್ ಗೆ ಬಂದ್ರೆ ಸ್ಪೋಕ್ ವೀಲ್ ಕೊಟ್ಟವ್ರೆ. ಇದ್ರದ್ದು ಫ್ಯೂಯಲ್ ಕೆಪಾಸಿಟಿ ಬಂದು 17 ಲೀಟರ್ ಇದೆ. ಹಾಗೆ ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬ್ಯಾಕ್ಸ್ ಕೊಟ್ಟಿದ್ದಾನೆ. ಅಪ್ಪ ಏನು ಗುರು ಹಿಂಗ ನುಗ್ಗುತ್ತೆ ಗಾಡಿ. ಫ್ರಂಟ್ ಮತ್ತೆ ಬ್ಯಾಕ್ ಡಿಸ್ಕ್ ಬ್ರೇಕ್ಸ್ ಬರೋದು. ಸುಟ್ಟೋಯ್ತು ಅಪ್ಪ. ಗೈಸ್ ನೋಡ್ರಿ ಈ ಡಿಸ್ಕ್ ನ ಮುಟ್ಬಿಟ್ಟು ಬೆಳ್ಳೆಲ್ಲ ಸುಟ್ಟೋಗ್ಬಿಟ್ಟೈತಿ. ಇದು ಅದಕ್ಕೆ ಆಲಿಗಡ್ಡೆ ಇಟ್ಕೊಂಡಿದ್ವಿ ಈಗ ತಣ್ಣಗಾಗ್ಲಿ ಅಂತ. ಇದು ಆಲಿಗಡ್ಡೆ ತೆಗೆದ್ರೆ ಉರಿಯುತ್ತೆ ಅಪ್ಪ. ಈ ಗಾಡಿ ತಗೊಂಡೆ ಆದ್ರೆ ನೀವು ಒಂದ್ ಸುತ್ತು ರೌಂಡ್ ಊರಾಗೆ ಹಾಕ್ಬಿಟ್ರೆ ನೋಡ್ರಿ ಹಿಂಗೆ ಊರಾಗಿರೋರೆಲ್ಲ ನಮ್ಮನ್ನೇ ನೋಡ್ತಾರೆ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರ ಯಾವುದೋ ಮದ್ವೆ ಬೇರೆ ನಡೀತಾ ಐತೆ, ಹೊಟ್ಟೆ ಬೆರೆಸಿತೈತೆ, ಊಟ ಮಾಡ್ಕೊಂಡು ಹೋಗೋಣ. ಅಣ್ಣ ತಗೊಳ್ಳಿ ನಿಮ್ ಗಾಡಿ ಕೊಟ್ಟಿದ್ವಿ, ಥ್ಯಾಂಕ್ಸ್. ಕೈ ಸುಟ್ಕೊಂಡಿ ಇಷ್ಟು ಸಿಕ್ಕಾಬಿಡಿ ಐತೆ. ನಂಗೆ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಮುಟ್ಟದೆ ಚಿರ್ರ್ ಅಂತ. ಶ್ರಾವಣ್ ಕ್ವಾಟ್ಲೆ ಕೊಟ್ಬಿಡ್ತೀರ ಗಾಡಿ ಕಂಡು ಎಲ್ಲಾರ್ಗು.